ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಕ್ರಿಯೇಟಿವಿಟಿ. ಇಲ್ಲಿ ನಾನು 0.75 ತಗೊಂಡಿದ್ದೀನಿ. ಹಾಗೆ 6 ಎಳೆದು 2 ದಾರ ತಗೊಂಡಿದ್ದೀನಿ, ಒಂದು ಗ್ರೀನ್ ಮತ್ತು ಒಂದು ರೆಡ್. ಮೊದಲು ಮೊದಲು 2 ದಾರನೂ ನಾಟ್ ಹಾಕೊಂಡಿದ್ದೀನಿ. ಆಮೇಲೆ ಗ್ರೀನ್ ದಾರ ಮಾತ್ರ ಈ ಥರ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಈಗ ನಾನು 4 ಚೈನ್ ಹಾಕ್ತಾ ಇದ್ದೀನಿ. ನೋಡಿ, ಮಾಮೂಲಿ ಹಾಕ್ತೀವಲ್ವ ಅದೇ ಥರ 4 ಚೈನ್ ಹಾಕೋದು. ಹಾಕಿ ಆದಮೇಲೆ ಈ ಲಾಕ್ ಮಾಡ್ಕೊಳ್ಳೋದು ಒಂಚೂರು ನೋಡ್ಕೊಳ್ಳಿ, ಕೆಳಗಡೆ ರೆಡ್ ದಾರನೂ ಸೇರಿಸಿ ಲಾಕ್ ಮಾಡಬೇಕಾಗತ್ತೆ. ಯಾಕಂದರೆ ನಾನು ನೆಕ್ಸ್ಟ್ ಡಿಸೈನ್ಸ್ಗೆ ರೆಡ್ ದಾರನೂ ಬೇಕಾಗತ್ತೆ. ಸೊ ಎರಡು ಜೊತೆಗೇ ತಗೊಂಡು ಹೋಗಬೇಕು. ಸೊ ಎರಡೂ ಸೇರಿಸಿ ನಾನು ಲಾಕ್ ಮಾಡ್ತಾ ಇದ್ದೀನಿ. 4 ಚೈನ್ ಆದಮೇಲೆ ಈ ಸಲ ಮತ್ತೆ 3 ಚೈನ್ ಹಾಕ್ಕೊಂಡು ಅದು ಹೇಗೆ ಲಾಕ್ ಮಾಡಿದ್ರಲ್ಲ ಅದೇ ಥರನೇ ಲಾಕ್ ಮಾಡಬೇಕು. ನೋಡಿ, ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೀಟಾಗಿ. ಕೆಳಗಡೆ ರೆಡ್ ದಾರನ ಈ ಥರ ಇಟ್ಕೊಂಡು ಗ್ರೀನ್ ದಾರದಿಂದ ಲಾಕ್ ಮಾಡ್ಕೋಬೇಕು. ಸೊ ಇದನ್ನ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಈ ಥರ 2 ಸಲ, ಒಂದು 4 ಚೈನ್ ಲಾಕು, ಒಂದು 3 ಸಲ ಲಾಕ್ ಆದಮೇಲೆ ನಾನಿಲ್ಲಿ ರಿಂಗ್ ಬೀಡ್ ಮತ್ತು ರಿಂಗ್ ಬೀಡ್ ಒಳಗಡೆ ರೋಸ್ ಬೀಡ್ ಹಾಕೋತಾ ಇದ್ದೀನಿ. ರೋಸ್ ಬೀಡ್ ಸೈಜ್ ನೀವು ಬೇರೆ ಯಾವುದಾದ್ರೂ ಬೀಡ್ ಬೇಕಿದ್ರೂ ಹಾಕೋಬೋದು. ಅದಕ್ಕಿಂತ ದೊಡ್ಡ ಸೈಜ್ ಹಾಕೋಕ್ಕೆ ಹೋಗಬೇಡಿ. ಆಮೇಲೆ ಈ ಥರ ಬೀಡನ್ನ ಮೊದಲು ಲಾಕ್ ಮಾಡ್ತಾ ಇದ್ದೀನಿ. ಬೀಡ್ ಲಾಕ್ ಆದಮೇಲೆ ಬೀಡನ್ನ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ, ಅದೆಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ನೋಡ್ಕೊಂಡು ಲಾಕ್ ಮಾಡಿ, ಇಲ್ಲ ಡಿಸೈನ್ ಚೆನ್ನಾಗಿ ಬರಲ್ಲ. ಈ ಸಲನೂ ಅಷ್ಟೇ ಕೆಳಗಡೆ ರೆಡ್ ದಾರನೂ ಸೇರಿಸಿನೇ ಲಾಕ್ ಮಾಡಬೇಕು. ನೀವು ಎಷ್ಟು ಸಲ ಇದು ಲಾಕ್ ಮಾಡ್ತಾ ಇದ್ದೀರಲ್ಲ ಅಷ್ಟಕ್ಕೂ ನೀವು ರೆಡ್ ದಾರನೂ ಸೇರಿಸಿನೇ ಲಾಕ್ ಮಾಡಬೇಕು. ನಾನಿಲ್ಲಿ 2 ಸಲ ಲಾಕ್ ಮಾಡ್ತಾ ಇದ್ದೀನಿ. 2 ಸಲನೂ ಅಷ್ಟೇ ರೆಡ್ ದಾರ ಸೇರಿಸಿನೇ ಲಾಕ್ ಮಾಡಬೇಕಾಗತ್ತೆ. ನೋಡಿ, ಈ ಥರ ಲಾಕ್ ಆದಮೇಲೆ ಬಟ್ಟೆ ನಾನು ಟರ್ನ್ ಮಾಡ್ತಾ ಇದ್ದೀನಿ. ನೋಡಿ, ಬಟ್ಟೆನ ಟರ್ನ್ ಮಾಡಿಕೊಂಡು ಈಗ ನಾನು ಈ ರಿಂಗ್ ಬೀಡ್ಗೆ ಒಂದು ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ಗ್ರೀನ್ ದಾರದಿಂದ ಹಾಕ್ತಾ ಇದ್ದೀನಿ, ನೋಡ್ಕೊಳ್ಳಿ. ನೋಡಿ, ಈ ಥರ ಗ್ರೀನ್ ದಾರದಿಂದ ಒಂದು ಡಬಲ್ ಕ್ರೋಶೆ ಹಾಕಿದೆ. ಡಬಲ್ ಕ್ರೋಶೆ ಹಾಕೊಳ್ಳೋದಾದಮೇಲೆ ಈಗ ನಾನಿಲ್ಲಿ 3 ಚೈನ್ ಹಾಕೋತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ಆ 3 ಚೈನ್ನ ಆ ಡಬಲ್ ಕ್ರೋಶೆಗೆ ಲಾಕ್ ಮಾಡಿ ಪಿಕೌಟ್ ಥರ ಬರುತ್ತೆ. ನೋಡಿ, ಈ ಥರ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ನಾನು ಇನ್ನೂ ಒಂದು ಸಲ ಡಬಲ್ ಕ್ರೋಶೆ ಹಾಕೋತಾ ಇದ್ದೀನಿ. ನೋಡಿ, 2ನೇ ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ಈ ಡಬಲ್ ಕ್ರೋಶೆ ಹಾಕೊಳ್ಳೋದಾದ್ಮೇಲೂ ಅಷ್ಟೇ 3 ಸಲ ಚೈನ್ ಹಾಕೋತಾ ಇದ್ದೀನಿ. 3 ಸಲ ಚೈನ್ ಹಾಕೋದಾದ್ಮೇಲೆ ಈ ಲಾಕ್ನ ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ಥರ ಲಾಕ್ನ ಈ ಥರ ತಗೊಂಡು ಹಿಂಗೆ ಡೈರೆಕ್ಟಾಗಿ ಲಾಕ್ ಮಾಡೋದ್ರ ಬದಲು ಈ ಸಲ ರೆಡ್ ದಾರನ ಕೈಗೆ ಸುತ್ತಕೊಂಡು ಅದರಿಂದ ಲಾಕ್ನ ಹೊರಗೆ ತೆಗೆದೆ. ಈಗ ರೆಡ್ ದಾರದಿಂದ ಒಂದು ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ನೋಡಿ, ಈ ಥರ ರೆಡ್ ದಾರದಿಂದ ಡಬಲ್ ಕ್ರೋಶೆ ಹಾಕಿ ಇದಾದಮೇಲೆ ಒಂದು ಸಲ 3 ಚೈನ್ ಹಾಕಬೇಕು. ನೋಡಿ, 3 ಸಲ ಚೈನ್ ಹಾಕಿ ರೆಡ್ ದಾರದಿಂದನೇ ಡೈರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಈಗ 2 ಡಬಲ್ ಕ್ರೋಶೆಯಲ್ಲಿ ಒಂದು ನಾರ್ಮಲ್ ಲಾಕ್ ಬರುತ್ತೆ, 2ನೇದಕ್ಕೆ ಮಾತ್ರ ಬೇರೆ ಕಲರ್ನ ತಗೊಂಡು ಲಾಕ್ ಮಾಡಬೇಕಾಗತ್ತೆ. ನಾನು ರೆಡ್ ದಾರದಿಂದ 2ನೇದ್ದು ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ರೆಡ್ ದಾರದಿಂದ ಡಬಲ್ ಕ್ರೋಶೆ ಹಾಕೊಳ್ಳೋದಾದ್ಮೇಲೆ ನಾನೀಗ ಮತ್ತೆ 3 ಚೈನ್ ಹಾಕೋತಾ ಇದ್ದೀನಿ. ಈ ಚೈನ್ ಲಾಕ್ನ ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ಥರ ಮಾಮೂಲಿ ಲಾಕ್ ಹಾಕೋ ಥರನೇ ಇಲ್ಲಿಗೆ ಹಾಕೋಬೇಕು. ಮಾಮೂಲಿ ಲಾಕ್ ಥರನೇ ಹಾಕ್ಕೊಂಡು ಈಗ 2 ಎಳೆ ಆಗುತ್ತಲ್ಲ, ಆವಾಗ ನೆಕ್ಸ್ಟ್ ಗ್ರೀನ್ ಕಲರ್ ದಾರ ತಗೊಂಡು ಅದನ್ನ ಆಚೆ ತೆಗಿಬೇಕಾಗತ್ತೆ. ಯಾಕಂದರೆ ನೆಕ್ಸ್ಟ್ ಡಿಸೈನ್ಗೆ ಮತ್ತೆ ನನಗೆ ಗ್ರೀನ್ ಕಲರ್ ಬೇಕು. ಅಲ್ಟರ್ನೇಟಿವ್ ಆಗಿ ಹಾಕ್ತಾ ಇದ್ದೀನಿ 2 ಡಬಲ್ ಕ್ರೋಶೆ ಒಂದೊಂದು ಕಲರ್ನ. ಈಗ ನಾನು ಗ್ರೀನ್ ಕಲರ್ ದಾರದಿಂದ ಮತ್ತೆ ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ನೋಡಿ, ಈ ಥರ ಗ್ರೀನ್ ಕಲರ್ ದಾರದಿಂದ ಡಬಲ್ ಕ್ರೋಶೆ ಹಾಕೊಳ್ಳೋದಾದ್ಮೇಲೆ ಮತ್ತೆ 3 ಚೈನ್ ಹಾಕ್ತಾ ಇದ್ದೀನಿ. 3 ಚೈನ್ ಹಾಕೊಳ್ಳೋದಾದ್ಮೇಲೆ ಅದನ್ನ ಡಬಲ್ ಕ್ರೋಶೆಗೆ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಲಾಕ್ ಮಾಡಿ ಫಸ್ಟ್ ಒಂದು ನಾರ್ಮಲ್ ಆಗೇ ಬರುತ್ತೆ. ಸೆಕೆಂಡ್ ಒಂದು ಡಬಲ್ ಕ್ರೋಶೆದೇನು ಹಾಕ್ತಿರಲ್ಲ ಅಲ್ಲಿ ಸ್ವಲ್ಪ ನೋಡ್ಕೋಬೇಕಷ್ಟೇ. ಸೆಕೆಂಡ್ ಒಂದು ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ಸೆಕೆಂಡ್ ಒಂದು ಡಬಲ್ ಕ್ರೋಶೆ ಇದಾದ್ಮೇಲೆ ಈಗ ನಾನು ನೆಕ್ಸ್ಟ್ ರೆಡ್ ಕಲರ್ ದಾರ ತಗೊಂಡೆ. ರೆಡ್ ಕಲರ್ ದಾರದಿಂದ ಇದೇ ಥರನೇ ಡಬಲ್ ಕ್ರೋಶೆ ಆಮೇಲೆ 3 ಚೈನ್ ಇದೇ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇದೊಂಥರ ಸರ್ಕಲ್ ಶೇಪಲ್ಲಿ ಆಲ್ಟರ್ನೇಟಿವ್ ಕಲರ್ ಯೂಸ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ಒಂದೇ ಕಲರ್ ಬೇಕಿದ್ರೂ ಹಾಕ್ಬೋದು. ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಫಸ್ಟ್ ಹಾಫ್ ಸರ್ಕಲಲ್ಲಿ 3 ಸಲ ಗ್ರೀನ್ ಕಲರ್ದು ಡಿಸೈನ್ ಬರುತ್ತೆ, 2 ಸಲ ಮಾತ್ರ ರೆಡ್ ಕಲರ್ ಡಿಸೈನ್ ಬರುತ್ತೆ. ಕೆಳಗಡೆ ಹಾಫ್ ಸರ್ಕಲಲ್ಲಿ 3 ಸಲ ರೆಡ್ ಡಿಸೈನ್ ಬಂದರೆ 2 ಸಲ ಮಾತ್ರ ಗ್ರೀನ್ ಕಲರ್ದು ಬರುತ್ತೆ. ಸೊ ಟೋಟಲ್ ಆಗಿ 10 ಸಲ ಈ ಪ್ಯಾಟರ್ನ್ ಬರುತ್ತೆ. ಇದೇ ಥರ ಸಿಂಪಲ್ ಆಗಿದೆ, ಏನಿಲ್ಲ, ಒಂದು ಡಬಲ್ ಕ್ರೋಶೆ ಹಾಗೆ ಒಂದು 3 ಚೈನ್ದು ಲಾಕು.
ಫಸ್ಟ್ನೇದಕ್ಕೆ ನಾರ್ಮಲ್ ಆಗಿರುತ್ತೆ, ಸೆಕೆಂಡ್ ಒನ್ಕ್ಕೆ ಮಾತ್ರ ಬೇರೆ ಕಲರ್ನ ಚೇಂಜ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಅಬ್ಸರ್ವ್ ಮಾಡಿದರೆ ನೀವು ಈಸಿಯಾಗಿ ಹಾಕ್ಬೋದು. ಸೊ ನಾನು ಎಲ್ಲೂ ಫಾಸ್ಟಾಗಿ ಓಡಿಸ್ತಾ ಇಲ್ಲ, ಅದಕ್ಕೇ ಎಲ್ರಿಗೂ ಅರ್ಥ ಆಗಲಿ ಅಂತ ಸ್ಲೋ ಆಗಿಯೇ ನಾನು ಡಿಸೈನ್ ಹಾಕ್ತಾ ಇದ್ದೀನಿ. ಸೊ ನೋಡ್ಕೊಳ್ಳಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಇದ್ರ ಜೊತೆಗೇ ನೀವು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಅರ್ಥ ಆಗುತ್ತೆ. ಆಮೇಲೆ ನೀವು ಸ್ಕಿಪ್ ಮಾಡ್ತಾ ಹೋದರೆ ಏನೂ ಅರ್ಥ ಆಗಲ್ಲ. ಸೊ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಕಂಟಿನ್ಯೂಯಸ್ ಆಗಿ ನೋಡ್ತಾ ಹೋಗಿ, ಹಾಕ್ತಾ ಹೋಗಿ, ನಿಮಗೆ ಈಸಿ ಆಗುತ್ತೆ. ನೋಡಿ, ಈಗ ಮತ್ತೆ ನಾನು ಇಲ್ಲಿ ಗ್ರೀನ್ ಕಲರ್ ದಾರಾನ 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ಇದು ಮೊದಲನೇದು ಡಬಲ್ ಕ್ರೋಶೆ. ಸೊ ಇದು ನಾರ್ಮಲ್ ಗ್ರೀನ್ ಕಲರಿಂದನೇ ಮಾಡ್ತಾ ಇದ್ದೀನಿ. ಈಗ ನಾನು ನೆಕ್ಸ್ಟ್ ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ ಗ್ರೀನ್ ಕಲರಿಂದನೇ. ನೋಡಿ, ಈ ಥರ ನಾರ್ಮಲ್ ಡಬಲ್ ಕ್ರೋಶೆ ಹಾಕೊಳ್ಳೋದಾದ್ಮೇಲೆ 3 ಚೈನ್ ಹಾಕ್ಕೋಬೇಕು. 3 ಚೈನು ಅಷ್ಟೇ, ಇದೂ ನಾರ್ಮಲ್ ಆಗೇ ಇರುತ್ತೆ. ನೋಡಿ, ಈ ಥರ 3 ಚೈನ್ ಹಾಕ್ಕೊಂಡು 3 ಚೈನು ಅಷ್ಟೇ ಲಾಕ್ ಹಾಕೋವಾಗ ಈ ಥರ ಹಿಂಗೆ ಹಾಕಿ 2 ದಾರನೂ ಸಿಮಿಲರ್ ಆಗೇ ಇರುತ್ತೆ. 2 ದಾರ ಬಂದಮೇಲೆ ಈ 2 ದಾರನ ಮಾತ್ರ ರೆಡ್ ಕಲರ್ ದಾರದಿಂದ ಆಚೆ ತೆಗಿಬೇಕು. ಇಷ್ಟೇ ಸಿಂಪಲ್ ಆಗಿದೆ. ಇದೇ ಥರ ಆ ಸರ್ಕಲ್ ಕಂಟಿನ್ಯೂ ಆಗೋವರೆಗೂ ಇದೇ ಥರ ಕಂಟಿನ್ಯೂ ಮಾಡಿ. ಸೊ ನಿಮ್ಗೆ ಎಲ್ಲಾದರೂ ಅರ್ಥ ಆಗಿಲ್ಲ ಅಂದರೆ ಅಲ್ಲಿಗೆ ಪಾಸ್ ಮಾಡಿ ಮತ್ತೆ ಇನ್ನೊಂದು ಸಲ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಏನು ಜಾಸ್ತಿ ಕಾಂಪ್ಲಿಕೇಟೆಡ್ ಏನಿಲ್ಲ, ಬರೀ ಡಬಲ್ ಕ್ರೋಶೆ ಮತ್ತು 3 ಚೈನ್ದು ಲಾಕ್ ಅಷ್ಟೇ ಇರೋದು ಇದರಲ್ಲಿ. ಬಟ್ ನೋಡಿದಾಗ ಸ್ವಲ್ಪ ತುಂಬ ಕಾಂಪ್ಲಿಕೇಟೆಡ್ ಇದೇನೋ ಅಂತ ನಂಗೆ ಕಾಣಿಸುತ್ತೆ, ಬಟ್ ಆ ಥರ ಏನಿಲ್ಲ. ಬಟ್ ನೀವು ಎರಡನೇದು ಡಬಲ್ ಕ್ರೋಶೆದು 3 ಚೈನ್ ಲಾಕ್ ಏನು ಮಾಡ್ತೀರಲ್ಲ, ಅಲ್ಲಿಗೆ ಕಲರ್ ಚೇಂಜ್ ಮಾಡೋವಾಗ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. 2 ದಾರಗಳು ಗಂಟಾಗ್ಬಿಟ್ರೆ ಕಷ್ಟ. ಸೊ ನೋಡಿಕೊಂಡು ನೀಟಾಗಿ 2 ಒಂದೊಂದು ಕಡೆ ಇಟ್ಕೊಂಡು ಹಾಕಬೇಕಾಗತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು. ಒಂದೇ ಕಲರ್ ಮಾಡಿದರೆ ಅಷ್ಟು ಲುಕ್ ಬರೋಲ್ಲ. ನಿಮ್ಮದು ಸೀರೆ ಏನಾದ್ರು 2 ಕಲರ್ ಕಾಂಬಿನೇಷನ್ ಇದ್ದರೆ ಈ ಥರ ಮಾಡಿ ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಇದನ್ನೆಲ್ಲ ಏನಾದ್ರು ಪ್ರಾಕ್ಟೀಸ್ ಮಾಡಿದರೆ ಅದನ್ನ ನನಗೆ ಇನ್ಸ್ಟಾಗ್ರಾಮಲ್ಲಿ ಕಳಿಸ್ಬೋದು, ನಾನು ನೋಡಿ ಹೇಗಿದೆ ಅಂತ ಹೇಳ್ತೀನಿ. ಹಾಗೆ ನಿಮ್ಗೆ ಯಾವ್ದಾದ್ರು ಬೇರೆ ಕುಚ್ಚು ಕಲಿಬೇಕು ಅಂತ ಇದ್ರೂ ಕಳಿಸ್ಕೊಡಿ, ನಾನು ಅದ್ರ ಮೇಲೆ ನೆಕ್ಸ್ಟ್ ವೀಡಿಯೋಸ್ ಮಾಡ್ತೀನಿ. ಹಾಗೆ ನನ್ನ ಚಾನಲಲ್ಲಿ ಮೆಹಂದಿ ಕ್ಲಾಸಸ್ ಕೂಡ ಇದೆ. ಸೊ ಅದನ್ನು ಕೂಡ ನೀವು ನೋಡ್ಬೋದು. ನೋಡಿ ಈಸಿಯಾಗಿ ಮೆಹಂದಿ ಹಾಕೋದು ಹೇಗೆ ಅಂತ ಕಲಿಬೋದು. ನಿಮ್ಗೆ ಮೆಹಂದಿ ಹಾಕೋದು ಗೊತ್ತೇ ಇಲ್ಲ ಅಂತಂದರೂ ನನ್ನ ವೀಡಿಯೋಸ್ ಎಲ್ಲ ನೋಡಿ ನೀವು ಕಲ್ತ್ಕೋಬೋದು.
ನೋಡಿ ಈಗ ರಿಂಗ್ ಬೀಡ್ ಪೂರ್ತಿ ಕಂಪ್ಲೀಟ್ ಆಗಿದೆ. ಇದು ಸ್ಟಾರ್ಟಿಂಗ್ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರೋ ಅಲ್ಲಿಗೆನೆ ಈಗ ಎಂಡ್ ಮಾಡ್ತಾ ಇದ್ದೀನಿ ಲಾಕ್ ಮುಖಾಂತರ. ಲಾಕ್ ಆದಮೇಲೆ ಈಗ ನಾನು ಫಸ್ಟಿಂದ ಗ್ರೀನಿಂದನೇ ಸ್ಟಾರ್ಟ್ ಮಾಡಿರೋದ್ರಿಂದ ಈಗ ಲಾಕ್ ಮಾಡಿಕೊಂಡು ಗ್ರೀನ್ ದಾರನ ತಗೋತಾ ಇದ್ದೀನಿ. ನೋಡಿ ಈ ಥರ ಗ್ರೀನ್ ದಾರ ಕೈಗೆ ಸುತ್ತಕೊಂಡು ಗ್ರೀನ್ ದಾರನ ಈ ಥರ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಗ್ರೀನ್ ದಾರನ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಳ್ಳೋದಾದ್ಮೇಲೆ ಮತ್ತೆ ಈಗ 3 ಚೈನ್ ಲಾಕ್ ಮಾಡ್ಕೋಬೇಕು. ಇದ್ರ ಜೊತೆಗೇನೆ ನಾನು ಮೊದಲಿಗೆ ಮಾಡಿದ್ನಲ್ಲ ರೆಡ್ ಕಲರ್ ದಾರನು ಸೇರಿಸ್ಕೊಂಡು ಲಾಕು ಅದೇ ಥರನೇ ಮಾಡಬೇಕು. ನೋಡಿ ಈ ಥರ ರೆಡ್ ದಾರನು ಸೇರಿಸ್ಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ಮತ್ತೆ 4 ಸಲದ್ದು ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ 4 ಚೈನ್ದನ್ನು ಸೇರಿಸಿ ಲಾಕ್ ಮಾಡ್ಕೊಳ್ಳಿ. ಇದೇ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಈಗ ನೆಕ್ಸ್ಟ್ ಮತ್ತೆ ಇದೇ ಥರ ಬೀಡ್ ಹಾಕ್ಕೊಂಡು ಇದೇ ಡಿಸೈನ್ನ ಕಂಟಿನ್ಯೂ ಮಾಡಬೇಕಾಗತ್ತೆ. ಸೊ ಸಿಂಪಲ್ ಆಗಿದೆ ಈ ಡಿಸೈನ್, ತುಂಬ ಗ್ರ್ಯಾಂಡಾಗೂ ಕಾಣಿಸುತ್ತೆ. ನೋಡಿ ಡಿಸೈನ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ಮಧ್ಯದಲ್ಲಿ ನೀವು ಕುಚ್ಚು ಹಾಕೋಬೋದು. ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.